ಬಹಳ ವಯಸ್ಸಾದವರು, ಯೋಗ ಸಿದ್ಧ ಪುರುಷರು. ಆಗ ಈ ಭಾರತವನ್ನು ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ವಾರಾಣಸಿಯಲ್ಲಿ ತಪಸ್ಸಿನಲ್ಲಿ ತೊಡಗಿದರು. ಇಡೀ ಭಾರತದಲ್ಲಿ ಅವರು ಒಬ್ಬ ಮಹಾನ್ ಯೋಗ ಸಿದ್ಧ ವ್ಯಕ್ತಿ ಅಂತನ್ನುವ ಕೀರ್ತಿಯನ್ನು ಪಡ್ಕೊಂಡಿದ್ರು. ಸ್ವಾಮಿ ವಿವೇಕಾನಂದರಿಗೆ ಆಗ 38 ವರ್ಷ. ಸ್ವಾಮಿ ಭಾಸ್ಕರಾನಂದರ ವಯಸ್ಸಿಗೆ ಹೋಲಿಸಿದ್ರೆ ಇವರು ಏನೂ ಅಲ್ಲ. ಭಾಸ್ಕರಾನಂದರು ಅವರ ಮಹಿಮೆಯನ್ನು ಮಹತ್ವವನ್ನು ಗುರುತಿಸಿ ಅವರನ್ನು ತಮ್ಮಲ್ಲಿಗೆ ಆಮಂತ್ರಿಸಿದ್ದಾರೆ. ಇದೊಂದು ಬಹಳ ದೊಡ್ಡ ವಿಷಯ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಅಮೆರಿಕೆಯಿಂದ ವಾಪಸ್ಸು ಬಂದ್ಮೇಲೆ ಭಾರತದಲ್ಲಿ ಎಷ್ಟೋ ಜನ ಸಾಧು ಸನ್ಯಾಸಿಗಳು ಇವರು ವಿದೇಶಕ್ಕೆ ಹೋಗಿ ಬಂದಿದ್ದಾರೆ. ಅವತ್ತಿನ ನಿಯಮಗಳ ಪ್ರಕಾರ ಸನ್ಯಾಸಿಯಾದವರು ಸಮುದ್ರವನ್ನು ದಾಟಿ ಹೋಗಬಾರದು, ಅದರಿಂದ ಇವರು ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಸ್ವಾಮಿ ವಿವೇಕಾನಂದರ ವಿರುದ್ಧ ಪ್ರಚಾರ ಮಾಡಿದ್ರು. ಸ್ವಯಂ ಶ್ರೀರಾಮಕೃಷ್ಣರು ಯಾವ ಕಾಳಿ ದೇವಸ್ಥಾನದಲ್ಲಿ 30 ವರ್ಷ ನೆಲೆಸಿ ಪರಮ ತಪಸ್ಸನ್ನು ಮಾಡಿದ್ರು, ಯಾವ ಒಂದು ಕ್ಷೇತ್ರ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಜನ್ಮಸ್ಥಾನವೋ, ಸ್ವಾಮಿ ವಿವೇಕಾನಂದರು ಆ ದಕ್ಷಿಣೇಶ್ವರದ ಭವತಾರಿಣಿ ದೇವಸ್ಥಾನಕ್ಕೆ ಬಂದಾಗ ಅವ್ರಿಗೆ ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಯಾಕಂದ್ರೆ ವಿದೇಶಕ್ಕೆ ಹೋಗಿ ಬಂದು ಅಪವಿತ್ರರಾಗಿದ್ದಾರೆ.